ರೈತ ಸಂಘಟನೆಯಿಂದ ಕೂಡ್ಲಿಗಿ ಪಟ್ಟಣದ ಎಲ್ಲ ವಾರ್ಡ್ನಲ್ಲಿ ನೀರು ಸಮಸ್ಯೆಯಾಗದಂತೆ ಕ್ರಮ ವಹಿಸುವಂತೆ ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡಿದ ಹೋರಾಟಗಾರರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹುಚ್ಚನವನ ಮಂಜುನಾಥ್ ಬಣದಿಂದ ಶುಕ್ರವಾರದಂದು ಕೂಡ್ಲಿಗಿ 20 ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗುತ್ತಿರುವ ಈಗ ಕೆಲವು ದಿನಗಳಿಂದ ಸರಿಯಾಗಿ ಎಲ್ಲ ವಾರ್ಡ್ಗಳಲ್ಲಿ ಜನರಿಗೆ ನೀರು ಪೂರೈಸದೇ ಇರುವುದಕ್ಕೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಬೇಗನೆ ಜನರಿಗೆ ಕುಡಿಯುವ ನೀರು ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ರೈತ ಸಂಘಟನೆ ಹೋರಾಟಗಾರರು ಮನವಿ ಪತ್ರ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕಾ ಉಪಾಧ್ಯಕ್ಷರಾದ ಎಂಡಿ ಫಯಾಜ್ ಮಾತನಾಡಿ, ಬೇಸಿಗೆ ಪ್ರಾರಂಭದಲ್ಲೇ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರುವ ಕುರಿತು ಮನವಿ ಪತ್ರ ಕೊಡುವುದರ ಮೂಲಕ ತಮ್ಮ ಮಾಧ್ಯಮಕ್ಕೆ ತಿಳಿಸಿರುತ್ತಾರೆ. ಪಟ್ಟಣದಲ್ಲಿ ಸುಮಾರು ಬೋರ್ವೆಲ್ ಕೆಟ್ಟು ನಿಂತಿವೆ ಎಂಬ ಆರೋಪವನ್ನು ಮಾಡಿದ್ದಾರೆ. ಹಾಗೆ ಮೊನ್ನೆ ತಾನೇ ಶಾಸಕರು ಸಹ ಮುಂಬರುವ ದಿನಗಳಲ್ಲಿ ನೀರಿನ ಕೊರತೆಯಾಗದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆ ಕರೆದು ದನಕರುಗಳಿಗೆ ಜನರಿಗೆ ಮುಂಬರುವ ಬೇಸಿಗೆಯಲ್ಲಿ ನೀರಿನ ಬವಣೆ ಬಾರದಂತೆ ಮುಂಜಾಗ್ರತವಾಗಿ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಶಾಸಕರು ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಬೇಸಿಗೆ ಪ್ರಾರಂಭದಲ್ಲೇ ತಾಲೂಕಿನ ಕೂಡ್ಲಿಗಿ ಪಟ್ಟಣದಲ್ಲಿ ನೀರಿನ ಸಮಸ್ಯೆಯನ್ನು ನಾವೆಲ್ಲ ಅರಿತು ಮನವಿ ಪತ್ರವನ್ನು ನೀಡುತ್ತಿದ್ದೇವೆ. ಕೂಡ್ಲಿಗಿ ಪಟ್ಟಣದ ಶೀಘ್ರದಲ್ಲೇ 20 ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಬಾರದಂತೆ ಜನರಿಗೆ ಹಾಗೂ ರೈತರಿಗೆ ತೊಂದರೆಗಳಾಗದಂತೆ ಕ್ರಮ ವಹಿಸಿ ಎಂದು ರೈತ ಸಂಘದ ಹೋರಾಟಗಾರರು ಈ ಸಂದರ್ಭದಲ್ಲಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕಾ ಅಧ್ಯಕ್ಷರಾದ ಬಾಣದ ಮಾರುತಿ, ತಾಲೂಕಾ ಉಪಾಧ್ಯಕ್ಷ ಎಂಡಿ ಫಯಾಜ್ ಹಾಗೂ ತಾಲೂಕಾ ಕಾರ್ಯದರ್ಶಿ ಜಿ ವಿಜಯಕುಮಾರ್, ಗ್ರಾಮ ಘಟಕದ ಉಪಾಧ್ಯಕ್ಷರಾದ ಕೋಟೇಶ್, ಶಾರುಖ್ ಅಹಮದ್, ಅಲ್ತಾಫ್ ಹುಸೇನ್, ಮೊಹಮ್ಮದ್ ಕೈಫ್, ಜಮೀರ್, ಯಾಸೀನ್, ನಂದೀಶ್, ದಿಲೀಪ್ ಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತಿನ ದಿನ ಕೂಡ್ಲಿಗಿ ಪಟ್ಟಣದಲ್ಲಿ ಕಳೆದ 3-4 ದಿನಗಳಿಂದ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ನಮ್ಮ ತಾಲೂಕಿನಲ್ಲಿ ಕುಡಿಯೋ ನೀರು ಅತಿ ಹೆಚ್ಚು ಸಮಸ್ಯೆ ಆಗ್ತದೆ. ಯಾಕಂದರೆ ಬೇಸಿಗೆ ಇನ್ನು ಪ್ರಾರಂಭಕ್ಕೂ ಮುನ್ನನೇ ಈ ಥರ ಸಮಸ್ಯೆ ಆದರೆ ಇನ್ನು ಬೇಸಿಗೆಯಲ್ಲಿ ತುಂಬ ತೊಂದರೆ ಆಗ್ತಾಯಿದೆ. ಶಾಸಕರು ಪದೇ ಪದೇ ಮೀಟಿಂಗ್ ಮಾಡಿ ಹೇಳ್ತಾ ಇದ್ದಾರೆ, ಯಾವುದೇ ರೀತಿ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಶಾಸಕರು ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಕೂಡ. ಆದರೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ನೀರಿನ ಸಮಸ್ಯೆ ಆಗ್ತಾನೆ ಇದೆ. ಅದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಅಂತ ಹೇಳ್ಬೋದು. ಕುಡಿಯೋಕ್ಕೂ ಕೆಲವೊಂದು ವಾರ್ಡ್ಗಳಲ್ಲಿ ನೀರು ಬಿಡ್ತಾ ಇದ್ದಾರೆ. ಆ ನೀರು ಕುಡಿಯೋಕ್ಕೂ ಯೋಗ್ಯ ಅಲ್ಲ ಮತ್ತು ಹಾಗೂ ಬಳಸೋಕ್ಕೂ ಯೋಗ್ಯ ಇಲ್ಲ ಅಂತ ನೀರು ಬಿಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಇವಾಗ ನಮ್ಮ ತಾಲೂಕಿನ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀವಿ. ಮತ್ತು ಕೆಲವೊಂದು ಬೋರ್ಗಳಿದ್ದಾವೆ, ಎಲ್ಲ ನಿಂತು ಕೆಟ್ಟೋಗಿದ್ದಾವೆ, ಯಾವುದೂ ಕೂಡ ನೀರು ಬರ್ತಾ ಇಲ್ಲ. ಅದರಲ್ಲಿ ಆದಷ್ಟು ಬೇಗ ಅದು ಸರಿಪಡಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ಅಧಿಕಾರಿಗಳು ಅದ್ರ ಬಗ್ಗೆ ಅಧಿಕಾರಿಗಳು ಗಮನಕ್ಕೆ ತರಬೇಕು. ಈ ಪಟ್ಟಣದಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಒಂದು ಮನವಿ